ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಕ್ಲಾಸಲ್ಲಿ ನೀವು ಹುಕ್ಸ್ ಯಾವ ರೀತಿ ಹಾಕಬೇಕು, ಕಾಜಾ ಯಾವ ರೀತಿ ಹಾಕಬೇಕು, ಅದೇ ರೀತಿ ಬ್ಲೌಸ್ ಹೆಮ್ಮಿಂಗ್ ಯಾವ ರೀತಿ ಹಾಕಬೇಕು ಅನ್ನೋದು ನೋಡೋಣ. ಅದಕ್ಕೂ ಮೊದಲು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಹೆಮ್ಮಿಂಗು, ಹುಕ್ಸು, ಕಾಜಾ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಮೊದಲು ಏನು ಮಾಡ್ತೀರಿ, ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಹೆಮ್ಮಿಂಗ್ ಮಾಡಬೇಕು ಅಂದರೆ ನೀವು ಈ ರೀತಿ ಸೂಜಿ ಇರುತ್ತಲ್ಲ, ಸೂಜಿ ತಗೊಂಡ್ಬಿಟ್ಟು ಸೂಜಿಗೆ ಸಿಂಗಲಲ್ಲಿ ನೀವು ದಾರನ ಪೋಣಿಸ್ಬೇಕಾಗುತ್ತೆ. ಹುಕ್ಸು ಕಾಜುಗಾದರೆ ಡಬಲಲ್ಲಿ ನಾವು ಪೋಣಿಸ್ತೀವಿ. ಇದು ಹೆಮ್ಮಿಂಗ್ ಮಾಡೋದಕ್ಕೆ ಈ ರೀತಿ ಸಿಂಗಲ್ ಇರುತ್ತಲ್ಲ, ಸಿಂಗಲ್ ದಾರನ ಸೂಜಿಗೆ ಇಟ್ಬಿಟ್ಟು ನೀವು ಪೋಣಿಸಿ. ಈ ರೀತಿ ಸಿಂಗಲಲ್ಲಿ ಇಟ್ಬಿಟ್ಟು ಇದು ನಿಮಗೆ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ಭಾಳ ಲೆಂತ್ ಕಟ್ ಮಾಡಬೇಡಿ. ಜಾಸ್ತಿ ಲೆಂತ್ ಕಟ್ ಮಾಡಿದ್ದೀರಿ ಅಂದರೆ ನಿಮಗಿಲ್ಲಿ ದಾರ ಅನ್ನೋದು ಇದು ಗಂಟಾಗುತ್ತೆ. ಆವಾಗ ನಿಮಗೆ ದಾರ ಅನ್ನೋದು ವೇಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪನೇ ದಾರ ತಗೊಂಡು ಇಲ್ಲಿ ಹೆಮ್ಮಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ನೋಡಿ, ಈ ರೀತಿ ಹಿಡಿದು ಇಲ್ಲಿ ಕೆಳಗಡೆ ಈ ರೀತಿ ಫಿಂಗರ್ ಇರುತ್ತಲ್ಲ, ಈ ಫಿಂಗರ್ಗೆ ಈ ರೀತಿ ಟರ್ನ್ ಮಾಡಿ ರೌಂಡ್ ಹಾಕ್ಬಿಟ್ಟು ಇದನ್ನು, ಈ ಫಿಂಗರ್ ಇರುತ್ತಲ್ಲ, ಹೆಬ್ಬೆರಳು ಇರುತ್ತಲ್ಲ, ಇದನ್ನು ಸ್ವಲ್ಪ ಈ ರೀತಿ ಮೂವ್ ಮಾಡಿದರೆ ನೋಡಿ, ಇಲ್ಲಿ ನಾಟ್ ಅನ್ನೋದು ಬಂದುಬಿಡುತ್ತೆ. ಈ ರೀತಿ ನಾಟ್ ಹಾಕ್ಬಿಟ್ರೆ ನಿಮಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ನಾಟ್ ಹಾಕಿದ್ಮೇಲೆ ಮೊದಲು ಇಲ್ಲಿ ನೆಕ್ ಇರುತ್ತಲ್ಲ, ಇಲ್ಲಿ ನೆಕ್ ಕಡೆಯಿಂದ ನಾವು ಹೆಮ್ಮಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿ ನೋಡಿ ಈ ರೀತಿ ಹಿಡಿದು ಇಲ್ಲಿ ಸ್ವಲ್ಪ ಕ್ಲಾತ್ ಅನ್ನೋದು ತಗೋಬೇಕು. ಕೆಳಗಡೆ ನೋಡಿ, ಇಲ್ಲಿ ಕ್ಲಾತು ಒಂದು ಸ್ವಲ್ಪನೇ ತಗೊಳ್ರಿ, ಜಾಸ್ತಿ ತಗೋಬಾರ್ದು. ಮೇಲ್ಗಡೆ ದಾರ ಅನ್ನೋದು ಸ್ಟಿಚ್ ಮಾಡಿದ್ದೀವೋ ಇಲ್ಲೋ ಅನ್ನೋ ರೀತಿಲಿ ಇರಬೇಕು. ಸ್ಟಿಚಿಂಗ್ ಮಾಡಿರ್ತೀವಿ ಆದರೆ ಮೇಲ್ಗಡೆ ದಾರ ಅನ್ನೋದು ಕಾಣಿಸ್ಬಾರ್ದು. ಆ ರೀತಿ ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮೈನ್ ಫ್ಯಾಬ್ರಿಕ್ಕಿಂದ ಸ್ವಲ್ಪ ದಾರ ತಗೊಂಡು ಈ ಬ್ಲಾಕ್ ಕ್ಲಾತ್ಗೆ ಈ ರೀತಿ ಪೋಣಿಸಿ. ನೋಡಿ, ಈ ರೀತಿ ಎಳೆದ್ರೆ ಅಲ್ಲಿಗೆ ಬಂದುಬಿಡುತ್ತೆ. ಸೇಮ್ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಾಡಿ, ಭಾಳ ನಿಯರು ಮಾಡಬೇಡ್ರಿ, ಅದೇ ರೀತಿ ಜಾಸ್ತಿ ದೂರನೂ ಮಾಡಬೇಡ್ರಿ. ಒಂದು 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ, 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆ, ಈ ಮೆಜರ್ಮೆಂಟಲ್ಲಿ ನೀವು ಇಲ್ಲಿ ಹೆಮ್ಮಿಂಗ್ ಅನ್ನೋದು ಮಾಡಿದ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ಭಾಳ ನಿಯರ್ ಮಾಡಿದ್ರು ಲುಕ್ ಅನ್ನೋದು ಚೆನ್ನಾಗಿ ಕಾಣೋದಿಲ್ಲ, ಇಲ್ಲಿ ಓಲ್ ಥರ ಕಾಣುತ್ತೆ. ಇಲ್ಲ ಭಾಳ ದೂರ ಮಾಡಿದ್ರೂ ಅದು ಚೆನ್ನಾಗಿ ಬರೋದಿಲ್ಲ. ಅದರಿಂದ ಒಂದು 1/4 ಇಂಚ್ಗೂ ಜಾಸ್ತಿ, 1/2 ಇಂಚ್ಗೂ ಕಡಿಮೆ ಅನ್ನೋದಿಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬನ್ನಿ. ಈ ರೀತಿ ಮಾಡಿದ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿ 1/4 ಇಂಚಷ್ಟು ದಾರ ಅನ್ನೋದು ಗಂಟಾಗುತ್ತೆ. ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾಡಿ. ನೋಡಿ, ಈ ರೀತಿ ಹಿಡಿದು ಇಲ್ಲಿ ಒಂದು ಸ್ವಲ್ಪನೇ ಕ್ಲಾತ್ ತಗೊಂಡು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡ್ತಾ ಬನ್ನಿ. ಈಸಿಯಾಗಿ ನೋಡಿ, ಇಲ್ಲಿ ಮೇಲ್ಗಡೆ ಈ ರೀತಿ ನಾವು ಸ್ಟಿಚಿಂಗ್ ಹಾಕಿದಾಗ ಈಸಿಯಾಗಿ ಹೆಮ್ಮಿಂಗ್ ಅನ್ನೋದು ಮಾಡ್ಬೋದು. ಇಲ್ಲ ಅಂದರೆ ನೀವು ಈ ರೀತಿ ಫೋಲ್ಡ್ ಮಾಡಿ ಮಾಡೋದಕ್ಕೆ ಸ್ವಲ್ಪ ಆಗೋದಿಲ್ಲ, ಭಾಳ ಲೇಟ್ ಆಗುತ್ತೆ. ಅದರಿಂದ ಮೇಲ್ಗಡೆ ಸ್ಟಿಚ್ ಹಾಕ್ಬಿಟ್ರೆ ಈ ರೀತಿ ಮಾಡಿಬಿಟ್ಮೇಲೆ ನೀವು ಆಮೇಲೆ ಅದನ್ನು ಸ್ಟಿಚಿಂಗ್ ಬಿಚ್ಚಿದ್ರಿ ಅಂದರೆ ನಿಮಗೆ ಈಸಿಯಾಗಿ ನೀವು ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಸ್ವಲ್ಪ ಬೇಜಾರು ಅನ್ನೋದು ಆಗುತ್ತೆ. ನೀವು ಈ ರೀತಿ ಫೋಲ್ಡ್ ಮಾಡಿ ಹೆಚ್ಚು ಕಡಿಮೆ ಬಂತು ಅಂದರೆ ಬೇಜಾರಾಗುತ್ತೆ. ಅದರಿಂದ ಮೇಲ್ಗಡೆ ಸ್ಟಿಚಿಂಗ್ ಮಾಡಿಬಿಡಿ, ಆವಾಗ ಫಿನಿಶಿಂಗು ನೀಟಾಗಿರುತ್ತೆ. ನಿಮಗೆ ನೆಕ್ ಹತ್ರ ರಿಂಕಲ್ಲೂ ಬರೋದಿಲ್ಲ, ಫಿನಿಶಿಂಗ್ ನೀಟಾಗಿರುತ್ತೆ. ನೀವು ಮಾಡೋದಕ್ಕೆ ಹೆಮ್ಮಿಂಗ್ ಮಾಡೋದಕ್ಕೂ ಈಸಿಯಾಗಿ ಆಗುತ್ತೆ. ಈ ರೀತಿ ಹಿಡಿದು ನೀವು ಫುಲ್ಲು ನೆಕ್ಕೆಲ್ಲ ಫುಲ್ ಹೆಮ್ಮಿಂಗ್ ಅನ್ನೋದು ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ಫುಲ್ ಹೆಮ್ಮಿಂಗ್ ಅನ್ನೋದು ಮಾಡ್ತಾ ಬರಬೇಕು. ಇಲ್ಲಿ ದಾರ ನೋಡಿ ಕಾಣಿಸ್ಬಾರ್ದು, ಈ ರೀತಿ ಸ್ವಲ್ಪನೇ ಕ್ಲಾತ್ ತಗೊಂಡು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ, ಹೆಮ್ಮಿಂಗ್ ಅನ್ನೋದು ಈ ರೀತಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಬೇಕು. ಈ ರೀತಿ ಫಿನಿಶಿಂಗ್ ಫುಲ್ಲೆಲ್ಲ ನೆಕ್ಕೆಲ್ಲ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಕೊನೆಯಲ್ಲಿ ಹೋಗ್ಬಿಟ್ಟು ಈ ರೀತಿ ದಾರ ಮತ್ತು ಕ್ಲಾತನ್ನು ಈ ರೀತಿ ಚುಚ್ಚಿಬಿಟ್ಟು ಸೂಜಿನ ದಾರ ತಗೊಂಡ್ಬಿಟ್ಟು ಈ ರೀತಿ 1, 2, 3 ರೌಂಡು ಈ ರೀತಿ ಸೂಜಿಗೆ ರೌಂಡ್ ಹಾಕಿ 2 ರಿಂದ 3 ರೌಂಡ್ ಹಾಕ್ಬಿಟ್ಟು ಈ ರೀತಿ ಎಳೆದು ನಾಟ್ ಹಾಕ್ಬಿಟ್ರೆ ಅಲ್ಲಿಗೆ ನಿಮಗೆ ಇಲ್ಲಿ ಸೈಡಲ್ಲಿ ನಾಟ್ ಅನ್ನೋದು ಬಂದುಬಿಡುತ್ತೆ. ಆವಾಗ ಇದು ದಾರ ಅನ್ನೋದು ಬಿಚ್ಚೋದಿಲ್ಲ. ಈ ರೀತಿ ನೀವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಫುಲ್ ಟೋಟಲ್ ಎಲ್ಲ ಹೆಮ್ಮಿಂಗ್ ಅನ್ನೋದು ಮಾಡಿ ಈ ರೀತಿ ಹೆಮ್ಮಿಂಗ್ ಆದಮೇಲೆ ಇಲ್ಲಿ ಸ್ಲೀವ್ಸ್ ಇರುತ್ತಲ್ಲ, ಸ್ಲೀವ್ಸ್ಗೂ ಅಷ್ಟೇ ನೀವು ಸೇಮು ಈಗ ಅಲ್ಲಿ ಯಾವ ರೀತಿ ನಾವು ಹೆಮ್ಮಿಂಗ್ ಮಾಡಿದ್ವಿ ಅದೇ ರೀತಿ ಹೆಮ್ಮಿಂಗ್ ಮಾಡಿಬಿಟ್ಟು ಈ ಮೇಲ್ಗಡೆ ಸ್ಟಿಚ್ಚನ್ನ ಬಿಚ್ಚಿ. ಇಲ್ಲೂ ಅಷ್ಟೇ ನೀವು ಇಲ್ಲಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಮೇಲ್ಗಡೆ ದಾರ ಇರುತ್ತಲ್ಲ, ಈ ದಾರನ ನೀವು ಸ್ಟಿಚಿಂಗ್ ಅನ್ನೋದು ಬಿಚ್ಚಿ. ಈ ರೀತಿ ಟೋಟಲಾಗಿ ಹೆಮ್ಮಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೆಕ್ ಹತ್ರ ಈ ರೀತಿ ಹೆಮ್ಮಿಂಗ್ ಮಾಡಿದಾಗ ನೋಡಿ, ನೆಕ್ ಅನ್ನೋದು ಈ ರೀತಿ ನೀಟಾಗಿ ಬರುತ್ತೆ. ಅದು ಸ್ಟಿಚಿಂಗ್ ಬಿಚ್ಚಿದಾಗ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನು ನಾನು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಬಿಚ್ಚಿಲ್ಲ. ಈ ರೀತಿ ನೀವು ಹೆಮ್ಮಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಹೆಮ್ಮಿಂಗ್ ಆದಮೇಲೆ ಹುಕ್ಸು ಮತ್ತು ಕಾಜಾ ಅನ್ನೋದು ಹಾಕಬೇಕಾಗುತ್ತೆ. ಈಗ ಹುಕ್ಕು ಕಾಜಾ ಹಾಕಬೇಕು ಅಂದರೆ ನೀವೇನು ಮಾಡ್ತೀರಿ, ಮೊದಲು ಇಲ್ಲಿ ಕಾಜಾ ಇದೆ ಅಂದರೆ ಕಾಜಾ ಉಪ್ಪಟ್ಟೆ ಹಾಕಬೇಕು ಅಂದರೆ ದಾರನ ಡಬಲಲ್ಲಿ ನೀವು ತಗೋಬೇಕಾಗುತ್ತೆ. 2 ಈ ರೀತಿ ಇರುತ್ತಲ್ಲ, ಈ ರೀತಿ ಡಬಲಲ್ಲಿ ತಗೊಂಡು ನೀವು ತಗೊಂಡಾಗ ನಿಮಗೆ ಬೇಗ ಆಗುತ್ತೆ. ಕಾಜಾ ಹಾಕೋದಕ್ಕೂ ಹುಕ್ ಹಾಕೋದಕ್ಕೆ ಬೇಗ ಆಗುತ್ತೆ. ಈ ಸಿಂಗಲ್ ಲೇಯರಲ್ಲಿ ತಗೊಂಡ್ರಿ ಅಂದರೆ ಭಾಳ ನಮಗೆ ಲೇಟ್ ಆಗುತ್ತೆ ಹಾಕೋದಕ್ಕೆ. ಅದರಿಂದ ನೀವು ಡಬಲ್ ಲೇಯರಲ್ಲಿ ಇದನ್ನು ತಗೊಂಡು ಸ್ಟಿಚಿಂಗ್ ಮಾಡಿ. ಇಲ್ಲಿ ಸೇಮ್ ನೀವು ಕೆಳಗಡೆ ನಾಟ್ ಹಾಕ್ಬಿಡಿ.
ನಾಟ್ ಹಾಕ್ಬಿಟ್ಟು ಮೊದಲು ಹುಕ್ ಅನ್ನೋದು ಸ್ಟಿಚ್ ಮಾಡೋಣ. ಇಲ್ಲಿ ಹಿಡಿದ್ಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿ ಈ ರೀತಿ ಇಡುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಭಾಳ ಮೇಲ್ಗಡೆ ಹಾಕ್ಬೇಡಿ ಹುಕ್ಕು. ನೀವು ಮೇಲ್ಗಡೆ ಹಾಕಿ ವೇರ್ ಮಾಡಿದಾಗ ಏನಾಗುತ್ತೆ, ಹುಕ್ ದಾರಕ್ಕೆ ಹಾಕಿದಾಗ ಸ್ವಲ್ಪ ಈ ರೀತಿ ಬಂದಾಗ ಇಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಹುಕ್ ಪಟ್ಟಿ ಕಡೆ ಕಾಜು ಪಟ್ಟಿ ಕಡೆ ಗ್ಯಾಪ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ. ಅದರಿಂದ ನೀವೇನು ಮಾಡ್ತೀರಿ, ಯಾವಾಗಲೂ ಇದನ್ನು ಮಾಡಬೇಕು ಅಂದರೆ ಇಲ್ಲಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀರಿ ನೋಡಿ, ಈ ರೀತಿ ಕ್ಲಾತ್ ಫೋಲ್ಡ್ ಮಾಡಿರ್ತೀರಲ್ಲ, ಈ ಲೈನ್ ಸ್ಟಿಚ್ ಮಾಡಿರೋ ಕಡೆ ಕರೆಕ್ಟಾಗಿ ಈ ರೀತಿ ಹಿಡಿದು ನೀವು ಇಲ್ಲಿಂದ ಇಲ್ಲಿ ಹುಕ್ಸ್ ಅನ್ನೋದು ಸ್ಟಿಚ್ ಮಾಡಿ. ಹುಕ್ಸು ಸ್ಟಿಚ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಲೆಫ್ಟ್ ಹ್ಯಾಂಡ್ ಇರುತ್ತಲ್ಲ, ಲೆಫ್ಟ್ ಹ್ಯಾಂಡ್ ಕಡೆಯಲ್ಲಿ ಈ ಫಿಂಗರ್ ಇರುತ್ತಲ್ಲ ಹೆಬ್ಬೆರಳು, ಇದನ್ನು ಈ ಮೇಲ್ಗಡೆ ಇಡೀರಿ. ಈ ರೀತಿ ಟೈಟಾಗಿ ಇಟ್ಬಿಟ್ಟು ಈ ರೀತಿ ಇಟ್ಟಾಗ ನಿಮಗೆ ಇದು ಏನದು ಹುಕ್ ಅನ್ನೋದು ಕದಲೋದಿಲ್ಲ. ಆವಾಗ ನಿಮಗೆ ಹುಕ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿ ಆಲ್ರೆಡಿ ದಾರಕ್ಕೆ ನಾವು ಇಲ್ಲಿ ನಾಟ್ ಅನ್ನೋದು ಹಾಕಿದ್ದೀವಿ. ಈ ಕ್ಲಾತಿಗೆ ಸ್ವಲ್ಪ ತಗೊಂಡು ಈ ಸೂಜಿ ಹೋಲ್ ಇರುತ್ತೆ ನೋಡಿ, ಇಲ್ಲಿ ಇದು ಕ್ಲಾತಿಗೆ ಸ್ವಲ್ಪ ತಗೊಂಬಿಡಿ. ಈ ಹುಕ್ ಕಡೆ 2 ಹೋಲ್ ಇರುತ್ತಲ್ಲ, ಈ ಬಟ್ಟೆಯಿಂದ ಈ ಹೋಲ್ ಒಳಗಡೆ ನಾವು ಈ ರೀತಿ ತರಬೇಕಾಗುತ್ತೆ. ಈ ರೀತಿ ತಂದು ಇಲ್ಲಿ ನೋಡಿ ಈ ರೀತಿ ಮೊದಲು ಹಾಕಿ, ಇದಾದಮೇಲೆ ಇನ್ನೊಂದು ಸಲ ಸೂಜಿನ ಪೋಣಿಸಿದ್ಮೇಲೆ ಈ ದಾರ ಇರುತ್ತಲ್ಲ, ದಾರನ ಸೂಜಿಗೆ ಒಂದು ಸಲ ಈ ರೀತಿ ರೌಂಡ್ ಹಾಕಿಬಿಟ್ಟು ಇಲ್ಲಿ ಮತ್ತೆ ಇದು ಟೈಟಾಗಿ ಎಳೀರಿ ನೋಡಿ. ಈ ರೀತಿ ಎಳೆದಾಗ ನಿಮಗೆ ಇಲ್ಲಿ ಸೂಜಿ ಇದು ಹುಕ್ ಅನ್ನೋದು ಟೈಟಾಗಿ ಕೂರುತ್ತೆ. ಆಮೇಲೆ ಸೇಮ್ ಇನ್ನೊಂದು ಸಲ ನೀವು ಈ ರೀತಿ ಕ್ಲಾತಿಂದ ಹೋಲ್ ಒಳಗಡೆ ಸೂಜಿ ತಗೊಳ್ಳಿ, ಸೂಜಿಗೆ ಈ ರೀತಿ ದಾರ ಹಾಕಿ ಇಲ್ಲಿಂದ ಇಲ್ಲಿ ಈ ರೀತಿ ಟೈಟಾಗಿ ಎಳೀರಿ. ಸೇಮ್ ಅದೇ ರೀತಿ ಇಲ್ಲಿ ಈ ರೀತಿ ಈ ಓಲಿಗೆ ಒಂದು 3 ಸಲದಿಂದ 4 ಸಲದವರೆಗೂ ಈ ರೀತಿ ಮಾಡಿ. ಆವಾಗ ನಿಮಗೆ ಹುಕ್ ಅನ್ನೋದು ಬಿಚ್ಚೋದಿಲ್ಲ ನೋಡಿ. ಈಗ ಒಂದು ಸೈಡ್ ಅನ್ನೋದು ನಾವು ಈ ರೀತಿ ಹಾಕಿದ್ವಿ ನೋಡಿ, ಒಂದು ಓಲಿಗೆ ಹಾಕಿದ್ವಿ. ಒಂದು ಓಲ್ಗೆ ಹಾಕಿದ್ಮೇಲೆ ಇನ್ನೊಂದು ಓಲ್ ಇರುತ್ತಲ್ಲ, ಸೇಮ್ ಇಲ್ಲಿಂದ ಈ ರೀತಿ ತಗೊಂಡ್ಬಿಟ್ಟು ಸೇಮ್ ನೀವು ಈ ಸೂಜಿ ಇರುತ್ತಲ್ಲ, ಸೂಜಿಗೆ ಈ ರೀತಿ ರೌಂಡ್ ಹಾಕ್ಬಿಟ್ಟು ದಾರನ ಈ ರೀತಿ ಎಳೀರಿ. ಸೇಮ್ ಫುಲ್ ಫಿನಿಶಿಂಗ್ ಎಲ್ಲ ಇದೇ ರೀತಿ ಮಾಡ್ತಾ ಬನ್ನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇಲ್ಲಿಂದ ಈ ರೀತಿ ಹುಕ್ ಅನ್ನೋದು ಹಚ್ಚಬೇಕು ಫುಲ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹುಕ್ಕು. ಈ ಹೋಲ್ ಕಡೆಯಿಂದ ಈ ರೀತಿ ಸ್ಟಿಚಿಂಗ್ ಮಾಡಿದ್ಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿಡಿರಿ, ಹುಕ್ಕನ್ನು ಸ್ಟ್ರೈಟಾಗಿ ಹಿಡಿದ್ಬಿಟ್ಟು ಈಗ ಇದು ಫುಲ್ ಫಿನಿಶಿಂಗ್ ಆಯ್ತಲ್ಲ, ರಿಂಗಿಗೆಲ್ಲ ನಾವು ಹಾಕಿದ್ವಲ್ಲ, ರಿಂಗಿಗೆಲ್ಲ ಹಾಕಿದ್ಮೇಲೆ ಈ ಸೂಜಿನ ಈ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತ್ ಒಳಗಡೆಯಿಂದ ಇದು ಇರುತ್ತೆ ನೋಡಿ, ಈ ಹುಕ್ಕದು ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಗ್ಯಾಪಲ್ಲಿ ನೋಡಿ ಇಷ್ಟು ಇದು ಇಲ್ಲಿರಬೇಕು. ಈ ರೀತಿ ಹಿಡಿದ್ಬಿಟ್ಟು ಈ ಹುಕ್ಕು ಒಳಗಡೆಯಿಂದ ಈ ರೀತಿ ದಾರ ಹಾಕಿ ಇದನ್ನು ಈ ದಾರ ಇರುತ್ತಲ್ಲ, ಈ ದಾರದೊಳಗಡೆ ತಗೊಂಡು ಈ ರೀತಿ ನಾಟ್ ಹಾಕಬೇಕು. ಈ ರೀತಿ ನಾಟ್ ಹಾಕಿದ್ರಿ ಅಂದರೆ ಅಲ್ಲಿಗೆ ಇಲ್ಲಿ ನಾಟ್ ಅನ್ನೋದು ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಮೊದಲು ಈ ರೀತಿ ಬಟ್ಟೆಗೆ ಈ ರೀತಿ ತಗೊಂಬಿಟ್ಟು ಇಲ್ಲಿ ರೌಂಡಾಗಿ ತಗೊಂಬಿಟ್ಟು ಇಲ್ಲಿ ಹುಕ್ಕು ಒಳಗಡೆಯಿಂದ ದಾರನ ತಗೊಂಡು ಈ ದಾರ ಇರುತ್ತಲ್ಲ, ಈ ದಾರದೊಳಗಡೆ ಸೂಜಿ ಇಟ್ಟು ಈ ರೀತಿ ಎಳೀರಿ ನೋಡಿ. ಕರೆಕ್ಟಾಗಿ ಈ ರೀತಿ ಮಾಡಬೇಕು. ಈ ರೀತಿ ನೀವು 3 ಸಲ ಅನ್ನೋದು ಮಾಡಿದ್ರೆ ನಿಮಗೆ ಹುಕ್ ಅನ್ನೋದು ಟೈಟಾಗಿ ಬಂದುಬಿಡುತ್ತೆ. ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕ್ಲಾತ್ ತಗೊಂಬಿಟ್ಟು ಸೂಜಿಗೆ ಒಂದು 3 ರಿಂದ 4 ಸಲ ಈ ರೀತಿ ರೌಂಡು ಟರ್ನ್ ಮಾಡಿಬಿಟ್ಟು ಟೈಟಾಗಿ ಎಳೆದ್ಬಿಟ್ರೆ ಅಲ್ಲಿಗೆ ನಿಮಗೆ ಹುಕ್ ಅನ್ನೋದು ರೆಡಿ ಆಯಿತು ನೋಡಿ. ಕರೆಕ್ಟಾಗಿ ಈ ರೀತಿ ರೆಡಿ ಆಯಿತು. ಈ ರೀತಿ ನೀವು ಹುಕ್ ಅನ್ನೋದು ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಹುಕ್ಕನ್ನು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಹುಕ್ ಯಾವಾಗೂ ಸ್ಟ್ರೈಟಾಗಿರಲಿ, ಕ್ರಾಸಲ್ಲಿ ಹಾಕಬೇಡಿ. ಈ ರೀತಿ ಸ್ಟ್ರೈಟಾಗಿಟ್ಟು ನೀವು ಸ್ಟಿಚ್ ಅನ್ನೋದು ಹಾಕಿ ಅದೇ ರೀತಿ ಹೀಗೆ ಎಲ್ಲೆಲ್ಲ ಹಾಕಬೇಕು ಹುಕ್ಕು ಅನ್ನೋದು ನೋಡಿ. ಬ್ಲೌಸ್ಗೆ ಹುಕ್ಸ್ ಅನ್ನೋದು 5 ಬರುತ್ತೆ. ಇಲ್ಲಿ ಮೇಲ್ಗಡೆ 1 ಬರುತ್ತೆ, ಅದೇ ರೀತಿ ಇಲ್ಲಿ ಕೆಳಗಡೆ 1 ಬರುತ್ತೆ. ಇವೆರಡು ಆದಮೇಲೆ ಇವೆರಡಿಗೂ ಸೆಂಟ್ರಲ್ಲಿ ಒಂದು ಹುಕ್ ಅನ್ನೋದು ಬರುತ್ತೆ. ಇವೆರಡು ಸೆಂಟ್ರಿಗೆ ಒಂದು ಹುಕ್ ಆದಮೇಲೆ ಈ ಹುಕ್ಕಿಗೂ ಸೆಂಟ್ರಲ್ಲಿ ಒಂದು ಹುಕ್ ಬರುತ್ತೆ, ಈ ಹುಕ್ಕಿಗೂ ಇಲ್ಲಿ ಮೇಲ್ಗಡೆ ಹುಕ್ಕಿಗೂ ಸೆಂಟ್ರಲ್ಲಿ ಒಂದು ಬರುತ್ತೆ. ಈ ರೀತಿ 5 ಹುಕ್ ಅನ್ನೋದು ನೀವು ಹಾಕಬೇಕಾಗುತ್ತೆ. ಅದೇ ರೀತಿ ಇಲ್ಲೊಂದಕ್ಕೂ 5 ಹುಕ್ಸನ್ನು ನೀವು ಸ್ಟಿಚ್ ಮಾಡಿ ನೋಡಿ. ಈ ರೀತಿ ಹುಕ್ ಅನ್ನೋದು ನಾವು ಟೋಟಲಾಗಿ 5 ಹುಕ್ಕನ್ನು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. 5 ಹುಕ್ಕನ್ನು ಸ್ಟಿಚಿಂಗ್ ಆದಮೇಲೆ ನೀವು ಇಲ್ಲಿ ಕಾಜು ಪಟ್ಟಿ ಅನ್ನೋದು ಇಡಬೇಕಾಗುತ್ತೆ. ಕಾಜಾ ಅನ್ನೋದು ಇಡಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಸೇಮ್ ನೀವು ಹುಕ್ಸ್ ಪಟ್ಟಿಗೆ ಯಾವ ರೀತಿ ಡಬಲ್ ಲೇಯರ್ ಅಂತ ತಗೊಂಡ್ರಿ ಅದೇ ರೀತಿ ಇಲ್ಲಿ ಡಬಲ್ ಲೇಯರ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ದಾರ ಅನ್ನೋದು ಹಾಕ್ಬಿಡುತ್ತೆ. ಈ ರೀತಿ ಸಿಂಗಲ್ ಲೇಯರ್ ತಗೊಂಡ್ರಿ ಅಂದರೆ ಭಾಳ ರೌಂಡ್ ಅನ್ನೋದು ಹಾಕಬೇಕಾಗುತ್ತೆ. ಡಬಲ್ ಲೇಯರ್ ತಗೊಂಡ್ಬಿಟ್ರೆ ಒಂದು 3 ರಿಂದ 4 ಸಲಕ್ಕೆ ನೀವು ಇದು ದಾರ ತಗೊಂಡಿದ್ದೀರಿ ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ.
ಈಗ ಇದನ್ನು ಹಾಕಬೇಕು ಅಂದರು ಅಷ್ಟೇ. ಇಲ್ಲಿ ಮೇಲ್ಗಡೆಯಿಂದ ನೋಡಿ ಇದನ್ನು ಅಷ್ಟೇ, ಇಲ್ಲಿ ಕೊನೆಯಲ್ಲಿ ಹಾಕ್ಬೇಡ್ರಿ, ಇಲ್ಲಿ ಹಾಕ್ಬೇಡ್ರಿ, ಕರೆಕ್ಟಾಗಿ ಇಲ್ಲಿ ಮಿಡಲಿಂದ ಹಾಕಿ. ಈ ರೀತಿ ಸೂಜಿನ ಕೆಳಗಡೆಯಿಂದ ತಾಳ್ರಿ. ಯಾವಾಗಲೂ ಈ ರೀತಿ ಕೆಳಗಡೆಯಿಂದ ತಗೊಂಡು ನೋಡಿ, ಈ ರೀತಿ ತಗೊಂಡು ಇಲ್ಲಿ ಡಿಸ್ಟೆನ್ಸ್ ನೋಡಿ ಕರೆಕ್ಟಾಗಿ ಸ್ವಲ್ಪನೇ ತಾಳ್ರಿ, ಭಾಳ ಡಿಸ್ಟೆನ್ಸ್ ಅನ್ನೋದು ತಾಬೇಡ್ರಿ. 1/4 ಇಂಚಿಂದ 1/2 ಇಂಚ್ ಒಳಗಡೆ ನೀವು ಇಲ್ಲಿ ಡಿಸ್ಟೆನ್ಸ್ ಅನ್ನೋದು ತಾಳ್ರಿ. ನೋಡಿ ಈ ರೀತಿ ನಾವು ತಗೋಬೇಕಾಗುತ್ತೆ. ಇಲ್ಲಿ ತಾಂಡ್ಮೇಲೆ ಏನು ಮಾಡ್ತೀರಿ, ಮತ್ತು ಇಲ್ಲೇ ಸೂಜಿನ ತಾಳೋದಕ್ಕೆ ಹೋಗಬೇಡಿ. ಇಲ್ಲೇ ನೀವು ತಾಂಡಿದ್ದೀರಿ ಅಂದರೆ ದಾರ ಕಟ್ಟಾದಾಗ ಎಲ್ಲ ಕಟ್ಟಿಂಗ್ ಅನ್ನೋದು ಅಂದರೆ ಕಾಜು ಅನ್ನೋದು ಬೇಗ ಕಟ್ಟಾಗುತ್ತೆ. ನಿಮಗೆ ಈ ದಾರ ಆಗ್ತಿದ್ದಂಗೂ ಇದು ಹೋಗ್ಬಿಡುತ್ತೆ. ಅದರಿಂದ ನೀವು ಇದು ಹೋಗಬಾರ್ದು ಅಂದರೆ ನೀವೇನು ಮಾಡಬೇಕು, ಇಲ್ಲಿರುತ್ತೆ ನೋಡಿ, ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಈ ಸ್ಟಾರ್ಟಿಂಗ್ ಪಾಯಿಂಟ್ ಕಡೆಯಿಂದ ತಾಳಿ. ಸ್ಟಾರ್ಟಿಂಗ್ ಪಾಯಿಂಟ್ ಕಡೆಯಿಂದ ತಾಂಡಾಗ ಇಲ್ಲಿ ನೋಡಿ ಕೆಳಗಡೆನೂ ಈ ರೀತಿ ಲೈನ್ ಬಂದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ದಾರ ಅನ್ನೋದು ಕಟ್ಟಾಗೋದಿಲ್ಲ. ಈ ರೀತಿ ನೀವು ತಾಳ್ಬೇಕಾಗುತ್ತೆ. ಇಲ್ಲ ಅಂದರೆ ಇದು ಏನಾದರೂ ಹೋಯ್ತು ಅಂದ್ರೂ ನಿಮಗೆ ಇದು ಕಾಜು ಪಟ್ಟಿ ಇದು ಕಾಜು ಅನ್ನೋದು ಹೋಗ್ಬಿಡುತ್ತೆ. ಅದರಿಂದ ಒಂದು ಸಲ ಅಷ್ಟೇ ಈ ರೀತಿ ತಾಳ್ರಿ. ಆಮೇಲಿಂದ ಎಲ್ಲಿ ನಾವು ಸೂಜಿ ಇಳಿಸಿರ್ತೀವಿ ಅಲ್ಲೇ ಮೇಲೆ ತಾಂಡ್ರೂ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಆದಮೇಲೆ ಇಲ್ಲಿಂದ ಇಲ್ಲಿ ಈಗ ಕೆಳಗಡೆ ತಾಳಿ. ಇಲ್ಲಿ ಕೆಳಗಡೆ ತಾಂಡ್ಮೇಲೆ ಮತ್ತು ಅಲ್ಲೇ ನೀವು ಇಲ್ಲಿ ಮೇಲ್ಗಡೆ ತಾಳ್ರಿ. ಒಂದು ಸಲ ಅಷ್ಟೇ ಈ ಕಡೆ ತಾಳಿ. ಈಗ ನಾವು ಇಲ್ಲೇ ಮೇಲ್ಗಡೆಯಿಂದ ತಾಬೋದು. ಮತ್ತು ಈ ಸೈಡ್ ತಗೊಂಡು ಇಲ್ಲಿ ನೀವು ಸ್ಟಿಚ್ ಹಾಕಿ ನೋಡಿ, ಇಲ್ಲಿ ಮಾಡಿ. ಈ ರೀತಿ ಮಾಡಿದ್ಮೇಲೆ ಮತ್ತೆ ಇಲ್ಲೇ ಇದೇ ಪ್ಲೇಸಲ್ಲೇ ಮತ್ತೆ ಸೂಜಿನ ಮೇಲ್ಗಡೆ ತಗೊಳ್ಳಿ. ಈ ರೀತಿ ನೀವು ಡಬಲ್ ಲೇಯರ್ ತಗೊಂಡಾಗ 3 ಇಂದ 4 ಸಲ ಮಾಡಿ ಕರೆಕ್ಟ್ ಸೈಜ್ ಅನ್ನೋದು ನಿಮಗೆ ಬರುತ್ತೆ. ನೋಡಿ ಇಲ್ಲಿ ಈ ರೀತಿ ತಗೊಂಡ್ರಿ. ಇದು 4 ಸಲ ನಾವು ಈ ರೀತಿ ಮಾಡಿದ್ವಿ. ಈ ರೀತಿ ಮಾಡಿದಾಗ ಮತ್ತೀಗೇನು ಮಾಡಬೇಕು, ಇಲ್ಲಿ ನಾವು ದಾರ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ತಗೊಂಡಾಗ ಸೂಜಿನ ಯಾವಾಗಲೂ ದಾರನ ಈ ರೀತಿ ಹಿಡೀರಿ, ಸೂಜಿನ ಈ ರೀತಿ ಹಿಡೀರಿ. ಇದು ನೋಡಿ ದಾರ ಈ ರೀತಿ ರೌಂಡ್ ಶೇಪಲ್ಲಿ ಬಂದಿರಲಿ. ಈ ರೀತಿ ಬಂದಾಗ ನಿಮಗೆ ಈಸಿಯಾಗಿ ನೀವು ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೀವು ಹಗಲೆಲ್ಲ ಸೂಜಿಗೆ ಮತ್ತು ದಾರ ಹಾಕೋ ಕೆಲಸ ಇರೋದಿಲ್ಲ. ಅದರಿಂದ ಮೊದಲು ಇದನ್ನು ನೀವು ಈ ರೀತಿ ಹಿಡಿದು ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಹಾಕ್ಬಿಟ್ಟು ಈ ದಾರ ಇಟ್ಟಿರ್ತೀರಲ್ಲ, ಈ ದಾರ ಒಳಗಡೆಯಿಂದ ನೀವು ಸೂಜಿನ ತಗೋಬೇಕಾಗುತ್ತೆ. ನೋಡಿ ಇಲ್ಲಿಂದ ಈ ದಾರ ಇರುತ್ತಲ್ಲ, ಈ ದಾರ ಒಳಗಡೆಯಿಂದ ತಗೊಂಡು ಇದನ್ನು ಇಲ್ಲಿ ಈ ರೀತಿ ಆದಾಗ ನೋಡಿ ಕೊನೆಯಲ್ಲಿ ಬರಬೇಕು. ಫಸ್ಟು ಇಲ್ಲಿ ಕೊನೆಯಲ್ಲಿ ಹಾಕಿ, ಆಮೇಲೆ ಒಂದು ಪಾಯಿಂಟ್ ಅಲ್ಲಿಂದ ಮೇಲೆ ಈ ರೀತಿ ನೀವು ಹಾಕ್ತಾ ಬರಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಅರ್ಥ ಆಯ್ತಲ್ಲ, ಹೇಳಿದ್ರಲ್ಲ. ಮತ್ತು ಇದನ್ನು ಈ ರೀತಿ ರೌಂಡ್ ಪಾಯಿಂಟಿಗೆ ತಗೊಳ್ರಿ. ಸೂಜಿನ ರೌಂಡಾಗಿ ತಗೊಂಬಿಟ್ಟು ನೋಡಿ ಮತ್ತೆ ಈ ರೀತಿ ಆ ದಾರದ ಒಳಗಡೆಯಿಂದ ತಗೊಂಬಿಟ್ಟು ಇದನ್ನು ಈ ರೀತಿ ಎಳೀರಿ. ನೋಡಿ ಕರೆಕ್ಟಾಗಿ ನಾಟ್ ಅನ್ನೋದು ಬರುತ್ತೆ. ಕರೆಕ್ಟಾಗಿ ಅದ್ರ ಪಕ್ಕನೇ ಮತ್ತು ಇನ್ನೊಂದು ನಾಟ್ ಬರಬೇಕು. ಇದಾದಮೇಲೆ ಸೇಮ್ ಇದನ್ನು ಈ ರೀತಿ ಹಿಡೀರಿ. ಇಲ್ಲಿ ಒಳಗಡೆಯಿಂದ ತಾರಿ, ಇಲ್ಲಿ ನಾಟ್ ಹಾಕಿ, ಮತ್ತು ಸೇಮ್ ರೌಂಡ್ ತಾಳ್ರಿ. ಈ ರೀತಿ ಹಿಡೀರಿ, ಇಲ್ಲಿ ನಾಟ್ ನೋಡಿ. ಒಂದೊಂದು ಪಾಯಿಂಟೇ ನೀವು ಈ ರೀತಿ ನಾಟ್ ಹಾಕ್ತಾ ಬಂದಾಗ ಫುಲ್ಲೆಲ್ಲ ನಾಟ್ಸ್ ಅನ್ನೋದು ನೀಟಾಗಿ ಬರುತ್ತೆ. ನಿಮ್ಮ ಕಾಜು ಪಟ್ಟಿ ಅನ್ನೋದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಮಾಡಿದಾಗ ಇದು ಕಾಜು ಅನ್ನೋದು ಪರ್ಫೆಕ್ಟಾಗಿ ಇರುತ್ತೆ. ಇಲ್ಲಿಂದ ಈ ರೀತಿ ಮತ್ತು ಇಲ್ಲಿ ಕೊನೆಗೆ ಬಂದಮೇಲೆ ಇಲ್ಲಿ ಕೊನೆಯಲ್ಲಿ ಒಂದು ಸಲ ಈ ರೀತಿ ಹಿಡಿದು ಕೊನೆಗೂ ಅಷ್ಟೇ ನೀವು ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಸೂಜಿ ತಗೊಂಡಾಗ ಇದು ಕೊನೆಗೆ ಬರುತ್ತೆ. ಈ ರೀತಿ ಕೊನೆಯಲ್ಲಿ ತಗೊಂಡ್ಬಿಟ್ಟು ಈಗ ಇಲ್ಲಿ ಈ ಸೂಜಿನ ಒಳಗಡೆ ಇಟ್ಬಿಡಿ. ಈ ರೀತಿ ಒಳಗಡೆ ತಗೊಂಡ್ಬಿಟ್ಟು ನೋಡಿ ಇಲ್ಲಿ ಕಾಜು ಅನ್ನೋದು ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಎಲ್ಲೋ ದಾರ ಅನ್ನೋದು ಬಂದಿಲ್ಲ, ಹೆಚ್ಚು ಕಡಿಮೆ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಈ ರೀತಿ ಆದಮೇಲೆ ಇಲ್ಲಿ ಸೂಜಿನ ಕೆಳಗಡೆ ತಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತಿಗೆ ಸೂಜಿನ ಈ ರೀತಿ ಹಿಡೀರಿ. ಹಿಡಿದ್ಬಿಟ್ಟು ಇಲ್ಲಿ ನೀವು 3 ಇಂದ 4 ರೌಂಡ್ ಅನ್ನೋದು ಹಾಕಿ. ಸೂಜಿಗೆ 3 ಇಂದ 4 ರೌಂಡ್ ಹಾಕಿದ್ರೆ ಸ್ಟಿಫ್ ಆಗಿರುತ್ತೆ, ದಾರ ಅನ್ನೋದು ಬಿಚ್ಚೋದಿಲ್ಲ, ಕಟ್ಟಾಗೋದಿಲ್ಲ. ಈ ರೀತಿ ಆದಮೇಲೆ ಸೂಜಿನ ಈ ರೀತಿ ಎಳೆದ್ಬಿಟ್ರೆ ಅಲ್ಲಿಗೆ ನಾಟ್ ಅನ್ನೋದು ಆಯಿತು. 2 ನಾಟ್ ಹಾಕ್ಬೋದು ಫ್ರೆಂಡ್ಸ್. 2 ನಾಟ್ ಹಾಕ್ಬಿಟ್ಟು ಮತ್ತೆ ಎಳೆದು ಇನ್ನೊಂದು ಸಲನೂ ಹಾಕೋ ಅಗತ್ಯ ಇರುತ್ತೆ. ಯಾಕಂದ್ರೆ ನಾವು 2 ಸಲ ಹಾಕಿದಾಗ ಅದು ದಾರ ಅನ್ನೋದು ಬಿಚ್ಚಿ ಬರುತ್ತೆ. ಅದರಿಂದ 3 ಸಲ 4 ಸಲ ನೀವು ರೌಂಡ್ ಹಾಕ್ಬಿಟ್ಟು ಸೂಜಿಗೆ ಈ ರೀತಿ ಹಾಕಿದ್ದೀರಿ ಅಂದರೆ ನಿಮಗೆ ದಾರ ಅನ್ನೋದು ಬಿಚ್ಚೋದಿಲ್ಲ. ಒಂದು ಲೇಯರ್ ಹೋದ್ರೂ ಇನ್ನೊಂದು ಲೇಯರ್ ಇರುತ್ತೆ. ಅದರಿಂದ ನೀವು ಈ ರೀತಿ 3 ಇಂದ 4 ನಾಟ್ ಅನ್ನೋದು ಇದು ಸೂಜಿಗೆ ಸುತ್ತಬಿಟ್ಟು ನೀವು ನಾಟ್ ಅನ್ನೋದು ಹಾಕಿ. ಈ ರೀತಿ ಆದಮೇಲೆ ಹೀಗೆ ಇದನ್ನು ಕಟ್ ಮಾಡಿ. ನೋಡಿ ಇಲ್ಲಿ ಕಾಜು ಅನ್ನೋದು ರೆಡಿ ಆಯಿತು. ಸೇಮ್ ಅದೇ ರೀತಿ ಇಲ್ಲೂ 5 ಅನ್ನೋದು ಹಾಕಬೇಕಾಗುತ್ತೆ. ಸೇಮ್ ನಾವು ಹುಕ್ಸು ಎಲ್ಲೆಲ್ಲಿ ಇಟ್ವಿ ಸೇಮ್ ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗ್ ಒಂದು, ಇಲ್ಲೊಂದು, ಇದು ಮಿಡಲ್ ಒಂದು, ಈ 2 ಪಾಯಿಂಟಿಗೆ ಮಿಡಲ್ ಒಂದು, ಈ 2 ಪಾಯಿಂಟಿಗೆ ಮಿಡಲ್ ಒಂದು, ಈ ರೀತಿ 5 ಕಾಜನ್ನು ಹಾಕಬೇಕಾಗುತ್ತೆ. ಈ 5 ಕಾಜನ್ನು ಹಾಕಿ ರೆಡಿ ಮಾಡಿ.
ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿ ಹುಕ್ ಹಾಕಬೇಕು. 5 ಹುಕ್ ಹಾಕ್ಬಿಟ್ಟು 5 ಕಡೆ ಕಾಜು ಹಾಕ್ಬಿಟ್ಟು ಈ ರೀತಿ ಹೆಮ್ಮಿಂಗ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಹೆಮ್ಮಿಂಗ್ ಮಾಡಿದ್ಮೇಲೆ ಈ ದಾರ ಬಿಚ್ಚಿ ಅದೇ ರೀತಿ ಸ್ಲೀವ್ಸ್ ಕಡೆಯೂ ದಾರ ಅನ್ನೋದು ಬಿಚ್ಚಿದ್ರೆ ಅಲ್ಲಿಗೆ ಓವರಾಲ್ ಬ್ಲೌಸ್ ಅನ್ನೋದು ಫುಲ್ ಫಿನಿಶಿಂಗ್ ಅನ್ನೋದು ಆಯಿತು. ಅರ್ಥ ಆಯ್ತಲ್ಲ? ಹುಕ್ಸ್ ಯಾವ ರೀತಿ ಹಾಕಬೇಕು, ಕಾಜು ಯಾವ ರೀತಿ ಹಾಕಬೇಕು, ಹೆಮ್ಮಿಂಗ್ ಯಾವ ರೀತಿ ಈಸಿಯಾಗಿ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.